ಲೋಕಸಭೆಯಲ್ಲಿ ತಡರಾತ್ರಿ ನಿನ್ನೆ ವಕ್ಫ್ ಬಿಲ್ ಪಾಸ್ ಆದ ಬೆನ್ನಲ್ಲೇ ಈಗ ರಾಜ್ಯಸಭೆಯಲ್ಲಿ ವಕ್ಫ್ ಜಿದ್ದಾಜಿದ್ದಿ ನಡೆದಿದೆ. ಆಗಲೇ ಕೇಂದ್ರ ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ರಾಜ್ಯಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ ಮಾಡಿದ್ದಾರೆ. ಆದರೆ ಈ ಪ್ರಸ್ತಾವಿತ ವಕ್ಫ್ ತಿದ್ದುಪಡಿ ಬಿಲ್ ವಿರುದ್ಧ ಬೆಂಕಿ ಕಾರಿವೆ ಪ್ರತಿಪಕ್ಷಗಳು. के पक्ष में हाँ गए, जो सदा विरोध में ना गए, मेरे विचार में निर्णय ना वालों के पक्ष में संशोधन स्वीकृत. ಲೋಕಸಭೆಯಲ್ಲಿ ವಕ್ಫ್ ಮಸೂದೆ ಅಂಗೀಕಾರ. ಈಗ ರಾಜ್ಯಸಭೆಯತ್ತಲೇ ಇಡೀ ದೇಶದ ಚಿತ್ತ. ಲೋಕಸಭೆಯಲ್ಲಿ ಮೋದಿ ಸರ್ಕಾರದ ಮಹತ್ವಾಕಾಂಕ್ಷಿ ವಕ್ಫ್ ತಿದ್ದುಪಡಿ ಮಸೂದೆಗೆ ಅಂಗೀಕಾರ ದೊರೆತಿದೆ. ತಡರಾತ್ರಿ ವಕ್ಫ್ ತಿದ್ದುಪಡಿ ಮಸೂದೆ ಸಂಬಂಧ ಲೋಕಸಭೆಯಲ್ಲಿ ನಡೆದ ಮತದಾನದಲ್ಲಿ 288 ರಿಂದ 232 ಮತಗಳ ಅಂತರದಲ್ಲಿ ಪಾಸ್ ಆಗಿದೆ ಬಿಲ್. ಲೋಕಸಭೆಯಲ್ಲಿ ಮಸೂದೆ ಅಂಗೀಕಾರವಾದ ಬೆನ್ನಲ್ಲೇ ಇದೀಗ ರಾಜ್ಯಸಭೆಯಲ್ಲಿ ಮಂಡನೆಯಾಗಿದೆ ವಕ್ಫ್ ತಿದ್ದುಪಡಿ ಬಿಲ್. ಇನ್ನು ರಾಜ್ಯಸಭೆಯಲ್ಲಿ ಮಸೂದೆ ಮಂಡಿಸಿದ ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಈ ಬಿಲ್ ಮುಸ್ಲಿಮರ ವಿರುದ್ಧವಲ್ಲ ಅಂತ ಸ್ಪಷ್ಟನೆ ಕೊಡೋಕೆ ಪ್ರಯತ್ನಿಸಿದ್ರು. ಇದು ಅಲ್ಪಸಂಖ್ಯಾತರ ಧಾರ್ಮಿಕ ಭಾವನೆಗೆ ನೋವು ತರೋ ಉದ್ದೇಶವೂ ಇಲ್ಲಿಲ್ಲ ಅಂತಾನು ಕ್ಲಾರಿಟಿ ಕೊಡೋಕೆ ಟ್ರೈ ಮಾಡಿದ್ರು. ವಕ್ಫ್ ಆಸ್ತಿಗಳ ಸಮರ್ಪಕ ಕಾರ್ಯನಿರ್ವಹಣೆ ಉದ್ದೇಶದಿಂದ ಈ ತಿದ್ದುಪಡಿಗೆ ಮುಂದಾಗಲಾಗಿದೆ ಅಂತ ಕೂಡ ಸಚಿವ ರಿಜಿಜು ಪ್ರತಿಪಾದಿಸಿದ್ರು. ಆದರೆ ಪ್ರಸ್ತಾಪಿತ ಮಸೂದೆಗೆ ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳು ತೀವ್ರ ಆಕ್ರೋಶ ಹೊರಹಾಕಿವೆ. ಈ ತಿದ್ದುಪಡಿ ಬಿಲ್ ಮಂಡನೆಯೊಂದಿಗೆ ಮುಸ್ಲಿಮರನ್ನ ಕಡೆಗಣಿಸೋ ಜೊತೆಗೆ ಅವರ ಹಕ್ಕುಗಳನ್ನ ಕಸಿದುಕೊಳ್ಳೋಕೆ ಕೇಂದ್ರ ಹೊರಟಿದೆ ಅಂತ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲದೆ ಇದು ಸಂವಿಧಾನದ 25ನೇ ವಿಧಿ ಹಾಗೂ ಧಾರ್ಮಿಕ ಹಕ್ಕುಗಳ ಉಲ್ಲಂಘನೆ ಅಂತ ಕೂಡ ರಾಗ ಕಿಡಿಕಾರಿದ್ರು. ಇನ್ನು ಲೋಕಸಭೆಯಲ್ಲಿ ಬಿಲ್ ಪಾಸ್ ಆದ ಕೆಲವೇ ಹೊತ್ತಲ್ಲಿ ಕಾಂಗ್ರೆಸ್ ಸಂಸದೀಯ ಪಕ್ಷದ ಸಭೆ ನಡೆಸಿದ ಸೋನಿಯಾ ಗಾಂಧಿ ವಕ್ಫ್ ತಿದ್ದುಪಡಿ ಸಂವಿಧಾನದ ಮೇಲೆ ನಡೆಸಿದ ದಾಳಿ ಅಂತ ಕೆಂಡಕಾರಿದ್ದಾರೆ. ಇನ್ನೊಂದೆಡೆ ವಕ್ಫ್ ತಿದ್ದುಪಡಿಯನ್ನ ವಿರೋಧಿಸಿರೋ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ವಿಧಾನಸಭೆಯಲ್ಲೇ ಕಪ್ಪು ಪಟ್ಟಿ ಧರಿಸುವ ಮೂಲಕ ಪ್ರತಿಭಟನೆ ನಡೆಸಿದ್ದಾರೆ. ಅಲ್ಲದೆ ಈ ತಿದ್ದುಪಡಿ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಡಿಎಂಕೆ ಮುಂದಾಗಿದೆ. ಮತ್ತೊಂದೆಡೆ ರಾಜ್ಯಸಭೆಯಲ್ಲಿ ಮೋದಿ ಸರ್ಕಾರದ ಪರ ಇನ್ನೊಮ್ಮೆ ಬ್ಯಾಟ್ ಬೀಸಿದ್ದಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. 17 ವರ್ಷಗಳ ಬಳಿಕ ಉತ್ತಮ ನಿರ್ಧಾರವೊಂದನ್ನು ತೆಗೆದುಕೊಳ್ಳಲಾಗಿದೆ ಅಂತ ಕೇಂದ್ರ ಸಚಿವ ಕಿರಣ್ ರಿಜಿಜುರನ್ನ ದೇವೇಗೌಡರು ಶ್ಲಾಘಿಸಿದ್ದಾರೆ. ದೇಶಕ್ಕಾಗಿ ಮೋದಿ ಸರ್ಕಾರ ಕೈಗೊಂಡ ನಿರ್ಣಯ ಸೂಕ್ತ ಎಂದ ಗೌಡರು ತಿದ್ದುಪಡಿ ತೀರ್ಮಾನಕ್ಕೆ ಬದ್ಧ ಅಂತ ಪುನರುಚ್ಚರಿಸಿದ್ದಾರೆ. ತಾವು ಈ ಹಿಂದೆ ಮುಸ್ಲಿಮರ ಪರ ಹೋರಾಟ ಮಾಡಿದ ಬಗ್ಗೆ ಸಹ ದೇವೇಗೌಡರು ಇಲ್ಲಿ ಉಲ್ಲೇಖಿಸಿದ್ದಾರೆ. The Parliamentary Affairs Minister yesterday spoke. Up to 1 o'clock I heard your speech. Up to 1 o'clock I heard your speech. I know what has happened. ಒಟ್ಟಾರೆ ವಕ್ಫ್ಗೆ ಕಾಯಕಲ್ಪ ಕೊಡಲೇಬೇಕು ಅಂತ ಟೊಂಕ ಕಟ್ಟಿ ನಿಂತ ಮೋದಿ ಸರ್ಕಾರ ಈ ನಿಟ್ಟಿನಲ್ಲಿ ದೊಡ್ಡ ಹೆಜ್ಜೆ ಮುಂದಿಟ್ಟಿದೆ. ಲೋಕಸಭೆಯಲ್ಲಿ ಮಸೂದೆ ಪಾಸ್ ಆದ ಬೆನ್ನಲ್ಲೇ ಎಲ್ಲರ ಚಿತ್ತ ಹೊರಳಿದ್ದು ರಾಜ್ಯಸಭೆಯತ್ತ. ಹೇಗಿತ್ತು ವಕ್ಫ್ ವಾರ್? ಲೋಕಸಭೆಯಲ್ಲಿ ವಕ್ಫ್ ಮಸೂದೆಗೆ ಜಯ ಸಿಕ್ಕಿದೆ. 288 ಮತ ಪರವಾಗಿ, 232 ಮತಗಳು ವಿರೋಧವಾಗಿ. ಹಾಗಾಗಿ ಬಿಲ್ ಪಾಸ್ ಆಗಿದೆ. ಬಳಿಕ ರಾಜ್ಯಸಭೆಯಲ್ಲೂ ಕೂಡ ಈ ಮಸೂದೆಯನ್ನು ಮಂಡನೆ ಮಾಡಲಾಯಿತು. ಮಸೂದೆಯನ್ನು ಸಚಿವ ಕಿರಣ್ ರಿಜಿಜು ಮಂಡನೆ ಮಾಡಿದ್ದಾರೆ. ಬಿಲ್ ಮಂಡನೆ ಬೆನ್ನಲ್ಲೇ ಪ್ರತಿಪಕ್ಷಗಳು ಸಿಕ್ಕಾಪಟ್ಟೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ವು. ರಾಜ್ಯಸಭೆಯಲ್ಲೂ ಕೂಡ ವಕ್ಫ್ ಮಸೂದೆಯ ಸಂಗ್ರಾಮ ನಡೆದೇ ಇದೆ. ರಾಜ್ಯಸಭೆಯಲ್ಲಿ ಖರ್ಗೆ ವರ್ಸಸ್ ಅನುರಾಗ್ ಠಾಕೂರ್ ವಾಗ್ಯುದ್ಧ ಕಂಡುಬಂತು. ಖರ್ಗೆ ವಿರುದ್ಧ ವಕ್ಫ್ ಕಬಳಿಕೆಯ ಆರೋಪವನ್ನು ಅನುರಾಗ್ ಠಾಕೂರ್ ಮಾಡಿದ್ರು. ಅನುರಾಗ್ ಠಾಕೂರ್ ಆರೋಪಕ್ಕೆ ಖರ್ಗೆ ಸಿಡಿಮಿಡಿಗೊಂಡ್ರು. ನಾನು ವಕ್ಫ್ ಆಸ್ತಿಯನ್ನ ಕಬಳಿಸಿಲ್ಲ ಅಂತ ಕಿಡಿಕಿಡಿಯಾದ್ರು. ಆರೋಪ ಏನಾದರೂ ಸಾಬೀತಾದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಸುಳ್ಳು ಆರೋಪಕ್ಕಾಗಿ ಠಾಕೂರ್ ಕ್ಷಮೆ ಕೇಳಬೇಕು ಅಂತ ಖರ್ಗೆ ಆಗ್ರಹ ವ್ಯಕ್ತಪಡಿಸಿದ್ರು. ರಾಜ್ಯಸಭೆಯಲ್ಲಿ ಇನ್ನು ಎಚ್.ಡಿ. ದೇವೇಗೌಡರು ಅಪರೂಪಕ್ಕೆ ಬಹಳ ಗಹನವಾಗಿ ಇದರ ಕುರಿತಾಗಿ ಮಾತನಾಡಿದ್ರು. ಅಷ್ಟೇ ಅಲ್ಲ, ಇದು ಮುಸ್ಲಿಮರ ರಕ್ಷಣೆಗಾಗಿರ್ತಕ್ಕಂಥದ್ದು ಅನ್ನೋಂಥದ್ದನ್ನು ಹೇಳಿದ್ರು. ನಾನು ಯಾವುದೇ ನಿರ್ದಿಷ್ಟ ಸಮುದಾಯದ ಪರ ಇಲ್ಲ, ಸರ್ಕಾರಿ ಆಸ್ತಿಯನ್ನು ಕಾಪಾಡೋದಕ್ಕೆ ಈ ಕಾಯ್ದೆ ಸಹಕಾರಿ ಆಗತ್ತೆ, ನಾನು ದೇವರನ್ನು ನಂಬ್ತೀನಿ, ಧರ್ಮವನ್ನಲ್ಲ ಅಂತ ದೇವೇಗೌಡರು ಹೇಳಿದರು. ಅಷ್ಟೇ ಅಲ್ಲ, ಆಗಿದ್ದಾಗ ಹೋಗಿದೆ, ಭವಿಷ್ಯದ ಚಿಂತನೆ ಅಗತ್ಯ ಅಂತ ಹಿತನುಡಿ ಹೇಳಿದ್ರು.
ಇನ್ನು ಮೋದಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ತಿಳಿಸಿದ್ರು ದೇವೇಗೌಡರು. ಹಾಗೆಯೇ ಪ್ರಧಾನಿ ಮೋದಿ ಅವರನ್ನ ಹೃತ್ಪೂರ್ವಕವಾಗಿ ಶ್ಲಾಘಿಸಿದ್ರು. ಸಾಚಾರ್ ಸಮಿತಿಯ ವರದಿಯ ಬಗ್ಗೆಯೂ ಕೂಡ ಪ್ರಸ್ತಾವನೆ ಮಾಡಿದ್ರು. ವಕ್ಫ್ ಆಸ್ತಿ ಬಗ್ಗೆ ಈ ಹಿಂದೆ ಲೋಕಾಯುಕ್ತ ವರದಿಗಳು ಏನು ಹೇಳಿದ್ವು ಅನ್ನೋದನ್ನ ಕೂಡ ಬಹಳ ಸ್ಪಷ್ಟವಾಗಿ ದೇವೇಗೌಡರು ನೆನಪು ಮಾಡಿಕೊಂಡ್ರು. 2014ರಲ್ಲಿ ಕರ್ನಾಟಕದಲ್ಲಿ ಲೋಕಾಯುಕ್ತ ವರದಿ ಕೊಟ್ಟಿತ್ತಲ್ಲ, ಅದರ ಕುರಿತಾಗಿ ದೇವೇಗೌಡರು ಉಲ್ಲೇಖ ಮಾಡಿದ್ರು. CM ಹೆಸರು ಹೇಳಕ್ಕೆ ಇಚ್ಛಿಸಲ್ಲ ಅವಾಗ ಯಾರಿದ್ರು ಅಂತ, ಆದರೆ ಆ ರಿಪೋರ್ಟ್, ಲೋಕಾಯುಕ್ತ ರಿಪೋರ್ಟ್ ಇದೆಯಲ್ಲ, ಅದು ಏನು ಹೇಳಿತ್ತು ಅನ್ನೋದನ್ನ ಹೇಳಿದ್ರು. ನನ್ನ ಹತ್ರ ಬೇಕಾದಷ್ಟು ಸಾಕ್ಷ್ಯಗಳಿವೆ ಅಂತ ಹೇಳಿದ್ರು. ದೇವೇಗೌಡರ ಪ್ರತಿ ಮಾತು ಕೂಡ ಬಹಳ ಬಹಳ ಸೂಚ್ಯವಾಗಿತ್ತು ಮತ್ತು ಗಹನವಾಗಿತ್ತು. ಲೋಕಸಭೆಯಲ್ಲಿ ತಡರಾತ್ರಿ ನೆನೆ ವಕ್ಫ್ ಬಿಲ್ ಪಾಸ್ ಆದ ಬೆನ್ನಲ್ಲೇ ಈಗ ರಾಜ್ಯಸಭೆಯಲ್ಲಿ ವಕ್ಫ್ ಜಿದ್ದಾಜಿದ್ದಿ ನಡೆದಿದೆ. ಆಗಲೇ ಕೇಂದ್ರ ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ರಾಜ್ಯಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ ಮಾಡಿದ್ದಾರೆ. ಆದರೆ ಈ ಪ್ರಸ್ತಾವಿತ ವಕ್ಫ್ ತಿದ್ದುಪಡಿ ಬಿಲ್ ವಿರುದ್ಧ ಬೆಂಕಿ ಕಾರಿವೆ ಪ್ರತಿಪಕ್ಷಗಳು. के पक्ष में हाँ गए, जो सदा विरोध में ना गए, मेरे विचार में निर्णय ना वालों के पक्ष में संशोधन अस्वीकृत। ಲೋಕಸಭೆಯಲ್ಲಿ ವಕ್ಫ್ ಮಸೂದೆ ಅಂಗೀಕಾರ. ಈಗ ರಾಜ್ಯಸಭೆಯತ್ತಲೇ ಇಡೀ ದೇಶದ ಚಿತ್ತ. ಲೋಕಸಭೆಯಲ್ಲಿ ಮೋದಿ ಸರ್ಕಾರದ ಮಹತ್ವಾಕಾಂಕ್ಷಿ ವಕ್ಫ್ ತಿದ್ದುಪಡಿ ಮಸೂದೆಗೆ ಅಂಗೀಕಾರ ದೊರೆತಿದೆ. ತಡರಾತ್ರಿ ವಕ್ಫ್ ತಿದ್ದುಪಡಿ ಮಸೂದೆ ಸಂಬಂಧ ಲೋಕಸಭೆಯಲ್ಲಿ ನಡೆದ ಮತದಾನದಲ್ಲಿ 288ರಿಂದ 232 ಮತಗಳ ಅಂತರದಲ್ಲಿ ಪಾಸ್ ಆಗಿದೆ ಬಿಲ್. ಲೋಕಸಭೆಯಲ್ಲಿ ಮಸೂದೆ ಅಂಗೀಕಾರವಾದ ಬೆನ್ನಲ್ಲೇ ಇದೀಗ ರಾಜ್ಯಸಭೆಯಲ್ಲಿ ಮಂಡನೆಯಾಗಿದೆ ವಕ್ಫ್ ತಿದ್ದುಪಡಿ ಬಿಲ್. ಇನ್ನು ರಾಜ್ಯಸಭೆಯಲ್ಲಿ ಮಸೂದೆ ಮಂಡಿಸಿದ ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಈ ಬಿಲ್ ಮುಸ್ಲಿಮರ ವಿರುದ್ಧವಲ್ಲ ಅಂತ ಸ್ಪಷ್ಟನೆ ಕೊಡೋಕೆ ಪ್ರಯತ್ನಿಸಿದ್ರು. ಇದು ಅಲ್ಪಸಂಖ್ಯಾತರ ಧಾರ್ಮಿಕ ಭಾವನೆಗೆ ನೋವು ತರೋ ಉದ್ದೇಶವೂ ಇಲ್ಲಿಲ್ಲ ಅಂತಾನು ಕ್ಲಾರಿಟಿ ಕೊಡೋಕೆ ಟ್ರೈ ಮಾಡಿದ್ರು. ವಕ್ಫ್ ಆಸ್ತಿಗಳ ಸಮರ್ಪಕ ಕಾರ್ಯನಿರ್ವಹಣೆ ಉದ್ದೇಶದಿಂದ ಈ ತಿದ್ದುಪಡಿಗೆ ಮುಂದಾಗಲಾಗಿದೆ ಅಂತ ಕೂಡ ಸಚಿವ ರಿಜಿಜು ಪ್ರತಿಪಾದಿಸಿದ್ರು. ಆದರೆ ಪ್ರಸ್ತಾಪಿತ ಮಸೂದೆಗೆ ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳು ತೀವ್ರ ಆಕ್ರೋಶ ಹೊರಹಾಕಿವೆ. ಈ ತಿದ್ದುಪಡಿ ಬಿಲ್ ಮಂಡನೆಯೊಂದಿಗೆ ಮುಸ್ಲಿಮರನ್ನ ಕಡೆಗಣಿಸೋ ಜೊತೆಗೆ ಅವರ ಹಕ್ಕುಗಳನ್ನ ಕಸಿದುಕೊಳ್ಳೋಕೆ ಕೇಂದ್ರ ಹೊರಟಿದೆ ಅಂತ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲದೆ ಇದು ಸಂವಿಧಾನದ 25ನೇ ವಿಧಿ ಹಾಗೂ ಧಾರ್ಮಿಕ ಹಕ್ಕುಗಳ ಉಲ್ಲಂಘನೆ ಅಂತ ಕೂಡ ರಾಗ ಕಿಡಿಕಾರಿದ್ರು. ಇನ್ನು ಲೋಕಸಭೆಯಲ್ಲಿ ಬಿಲ್ ಪಾಸ್ ಆದ ಕೆಲವೇ ಹೊತ್ತಲ್ಲಿ ಕಾಂಗ್ರೆಸ್ ಸಂಸದೀಯ ಪಕ್ಷದ ಸಭೆ ನಡೆಸಿದ ಸೋನಿಯಾ ಗಾಂಧಿ ವಕ್ಫ್ ತಿದ್ದುಪಡಿ ಸಂವಿಧಾನದ ಮೇಲೆ ನಡೆಸಿದ ದಾಳಿ ಅಂತ ಕೆಂಡಕಾರಿದ್ದಾರೆ. ಇನ್ನೊಂದೆಡೆ ವಕ್ಫ್ ತಿದ್ದುಪಡಿಯನ್ನ ವಿರೋಧಿಸಿರೋ ತಮಿಳುನಾಡು ಸಿಎಂ MK ಸ್ಟಾಲಿನ್ ವಿಧಾನಸಭೆಯಲ್ಲೇ ಕಪ್ಪು ಪಟ್ಟಿ ಧರಿಸುವ ಮೂಲಕ ಪ್ರತಿಭಟನೆ ನಡೆಸಿದ್ದಾರೆ. ಅಲ್ಲದೆ ಈ ತಿದ್ದುಪಡಿ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು DMK ಮುಂದಾಗಿದೆ. ಮತ್ತೊಂದೆಡೆ ರಾಜ್ಯಸಭೆಯಲ್ಲಿ ಮೋದಿ ಸರ್ಕಾರದ ಪರ ಇನ್ನೊಮ್ಮೆ ಬ್ಯಾಟ್ ಬೀಸಿದ್ದಾರೆ ಮಾಜಿ ಪ್ರಧಾನಿ HD ದೇವೇಗೌಡರು. 17 ವರ್ಷಗಳ ಬಳಿಕ ಉತ್ತಮ ನಿರ್ಧಾರವೊಂದನ್ನು ತೆಗೆದುಕೊಳ್ಳಲಾಗಿದೆ ಅಂತ ಕೇಂದ್ರ ಸಚಿವ ಕಿರಣ್ ರಿಜಿಜುರನ್ನ ದೇವೇಗೌಡರು ಶ್ಲಾಘಿಸಿದ್ದಾರೆ. ದೇಶಕ್ಕಾಗಿ ಮೋದಿ ಸರ್ಕಾರ ಕೈಗೊಂಡ ನಿರ್ಣಯ ಸೂಕ್ತ ಎಂದ ಗೌಡರು ತಿದ್ದುಪಡಿ ತೀರ್ಮಾನಕ್ಕೆ ಬದ್ಧ ಅಂತ ಪುನರುಚ್ಚರಿಸಿದ್ದಾರೆ. ತಾವು ಈ ಹಿಂದೆ ಮುಸ್ಲಿಮರ ಪರ ಹೋರಾಟ ಮಾಡಿದ ಬಗ್ಗೆ ಸಹ ದೇವೇಗೌಡರು ಇಲ್ಲಿ ಉಲ್ಲೇಖಿಸಿದ್ದಾರೆ. The Parliamentary Affairs Minister yesterday spoke. Up to 1 o'clock I heard your speech. Up to 1 o'clock I heard your speech. I know what has happened. ಒಟ್ಟಾರೆ ವಕ್ಫ್ಗೆ ಕಾಯಕಲ್ಪ ಕೊಡಲೇಬೇಕು ಅಂತ ಟೊಂಕ ಕಟ್ಟಿ ನಿಂತ ಮೋದಿ ಸರ್ಕಾರ ಈ ನಿಟ್ಟಿನಲ್ಲಿ ದೊಡ್ಡ ಹೆಜ್ಜೆ ಮುಂದಿಟ್ಟಿದೆ. ಲೋಕಸಭೆಯಲ್ಲಿ ಮಸೂದೆ ಪಾಸ್ ಆದ ಬೆನ್ನಲ್ಲೇ ಎಲ್ಲರ ಚಿತ್ತ ಹೊರಳಿದ್ದು ರಾಜ್ಯಸಭೆಯತ್ತ. ಹೇಗಿತ್ತು ವಕ್ಫ್ ವಾರ್? ಲೋಕಸಭೆಯಲ್ಲಿ ವಕ್ಫ್ ಮಸೂದೆಗೆ ಜಯ ಸಿಕ್ಕಿದೆ. 288 ಮತ ಪರವಾಗಿ, 232 ಮತಗಳು ವಿರೋಧವಾಗಿ. ಹಾಗಾಗಿ ಬಿಲ್ ಪಾಸ್ ಆಗಿದೆ. ಬಳಿಕ ರಾಜ್ಯಸಭೆಯಲ್ಲೂ ಕೂಡ ಈ ಮಸೂದೆಯನ್ನು ಮಂಡನೆ ಮಾಡಲಾಯಿತು. ಮಸೂದೆಯನ್ನು ಸಚಿವ ಕಿರಣ್ ರಿಜಿಜು ಮಂಡನೆ ಮಾಡಿದ್ದಾರೆ. ಬಿಲ್ ಮಂಡನೆ ಬೆನ್ನಲ್ಲೇ ಪ್ರತಿಪಕ್ಷಗಳು ಸಿಕ್ಕಾಪಟ್ಟೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ವು. ರಾಜ್ಯಸಭೆಯಲ್ಲೂ ಕೂಡ ವಕ್ಫ್ ಮಸೂದೆಯ ಸಂಗ್ರಾಮ ನಡೆದೇ ಇದೆ. ರಾಜ್ಯಸಭೆಯಲ್ಲಿ ಖರ್ಗೆ ವರ್ಸಸ್ ಅನುರಾಗ್ ಠಾಕೂರ್
ವಾಗ್ಯುದ್ಧ ಕಂಡುಬಂತು. ಖರ್ಗೆ ವಿರುದ್ಧ ವಕ್ಫ್ ಕಬಳಿಕೆಯ ಆರೋಪವನ್ನು ಅನುರಾಗ್ ಠಾಕೂರ್ ಮಾಡಿದ್ರು. ಅನುರಾಗ್ ಠಾಕೂರ್ ಆರೋಪಕ್ಕೆ ಖರ್ಗೆ ಸಿಡಿಮಿಡಿಗೊಂಡ್ರು. ನಾನು ವಕ್ಫ್ ಆಸ್ತಿಯನ್ನ ಕಬಳಿಸಿಲ್ಲ ಅಂತ ಕಿಡಿಕಿಡಿಯಾದ್ರು. ಆರೋಪ ಏನಾದರೂ ಸಾಬೀತಾದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಸುಳ್ಳು ಆರೋಪಕ್ಕಾಗಿ ಠಾಕೂರ್ ಕ್ಷಮೆ ಕೇಳಬೇಕು ಅಂತ ಖರ್ಗೆ ಆಗ್ರಹ ವ್ಯಕ್ತಪಡಿಸಿದ್ರು. ರಾಜ್ಯಸಭೆಯಲ್ಲಿ ಇನ್ನು HD ದೇವೇಗೌಡರು ಅಪರೂಪಕ್ಕೆ ಬಹಳ ಗಹನವಾಗಿ ಇದರ ಕುರಿತಾಗಿ ಮಾತನಾಡಿದ್ರು. ಅಷ್ಟೇ ಅಲ್ಲ, ಇದು ಮುಸ್ಲಿಮರ ರಕ್ಷಣೆಗಾಗಿರ್ತಕ್ಕಂಥದ್ದು ಅನ್ನೋಂಥದ್ದನ್ನು ಹೇಳಿದ್ರು. ನಾನು ಯಾವುದೇ ನಿರ್ದಿಷ್ಟ ಸಮುದಾಯದ ಪರ ಇಲ್ಲ, ಸರ್ಕಾರಿ ಆಸ್ತಿಯನ್ನು ಕಾಪಾಡೋದಕ್ಕೆ ಈ ಕಾಯ್ದೆ ಸಹಕಾರಿ ಆಗತ್ತೆ, ನಾನು ದೇವರನ್ನು ನಂಬ್ತೀನಿ, ಧರ್ಮವನ್ನಲ್ಲ ಅಂತ ದೇವೇಗೌಡರು ಹೇಳಿದರು. ಅಷ್ಟೇ ಅಲ್ಲ, ಆಗಿದ್ದಾಗ ಹೋಗಿದೆ, ಭವಿಷ್ಯದ ಚಿಂತನೆ ಅಗತ್ಯ ಅಂತ ಹಿತನುಡಿ ಹೇಳಿದ್ರು. ಇನ್ನು ಮೋದಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ತಿಳಿಸಿದ್ರು ದೇವೇಗೌಡರು. ಹಾಗೆಯೇ ಪ್ರಧಾನಿ ಮೋದಿ ಅವರನ್ನ ಹೃತ್ಪೂರ್ವಕವಾಗಿ ಶ್ಲಾಘಿಸಿದ್ರು. ಸಾಚಾರ್ ಸಮಿತಿಯ ವರದಿಯ ಬಗ್ಗೆಯೂ ಕೂಡ ಪ್ರಸ್ತಾವನೆ ಮಾಡಿದ್ರು. ವಕ್ಫ್ ಆಸ್ತಿ ಬಗ್ಗೆ ಈ ಹಿಂದೆ ಲೋಕಾಯುಕ್ತ ವರದಿಗಳು ಏನು ಹೇಳಿದ್ವು ಅನ್ನೋದನ್ನು ಕೂಡ ಬಹಳ ಸ್ಪಷ್ಟವಾಗಿ ದೇವೇಗೌಡರು ನೆನಪು ಮಾಡಿಕೊಂಡ್ರು. 2014ರಲ್ಲಿ